ಕೋಟಿ ಕೋಟಿ ಲೂಟಿ ಮಾಡುತ್ತಿರುವುದೇ ಇವರ ಸಾಧನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನಡೆದ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕರು ಹಾಗೂ ವಿಧಾನಸಭಾ ಮಾಜಿ ಉಪಾಧ್ಯಕ್ಷರೂ ಆದ ಜಿಕೆ ಕೃಷ್ಣಾರೆಡ್ಡಿ ಅವರು, ಉನ್ನತ ಶಿಕ್ಷಣ ಸಚಿವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಜಮೀನುಗಳನ್ನು ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಒಂದೇ ವಾರದಲ್ಲಿ ಮಂಜೂರು ಮಾಡಿಸಿಕೊಂಡು ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿದ್ದಾರೆಂದು ಆರೋಪಿಸಿದ ಅವರು, ಇಲ್ಲಿ ಬಡವರಿಗೊಂದು ನ್ಯಾಯ ಹಾಗೂ ಶ್ರೀಮಂತರಿಗೊಂದು ನ್ಯಾಯವೇ ಎಂದು ಪ್ರಶ್ನಿಸಿದ ಕೃಷ್ಣಾರೆಡ್ಡಿ, ಬಡವರು ನೀಡಿರುವ ಅರ್ಜಿಗಳು ಕಳೆದ 2-3 ವರ್ಷಗಳಿಂದ ಕಚೇರಿಗಳಲ್ಲಿ ಧೂಳು ಹಿಡಿಯುತ್ತಿದ್ದರೂ ಅವುಗಳ ವಿಲೇವಾರಿ ಮಾಡಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದ ಅವರು, ಅಧಿಕಾರಿಗಳು ಇಲಾಖೆಗಳ ನೀತಿ ನಿಯಮಗಳಂತೆ ಕೆಲಸ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಾಗೂ ಕಾನೂನು ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಕಿಡಿಕಾರಿದರು. ವರದಿ ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಶೌಚಾಲಯಗಳಿವೆ. ಎಷ್ಟು ಜನರಿಗೆ ಕೊಳವೆಗಳಲ್ಲಿ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಿದ್ದಾರೆ. ಎಷ್ಟು ಜನರು ದೇವಸ್ಥಾನಗಳಿಗೆ ಹೋಗಿ ದೇವರನ್ನ ದರ್ಶನ ಮಾಡಕ್ಕೆ ಪ್ರವೇಶವಿದೆ. ಇದು ನಡೀತಾ ಇದೆಯಾ? ಸಾಮಾಜಿಕ ನ್ಯಾಯ ಇದ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ 19ನೇ ಅನುಚ್ಛೇದ ಮತ್ತು 21ನೇ ಅನುಚ್ಛೇದದಲ್ಲಿ ಫ್ರೀಯಾಗಿ ಮಾತಾಡಬಹುದು. ಎಲ್ಲಿ ಮಾತಾಡಕ್ಕಾಗ್ತಾ ಇದೆ? ಫ್ರೀಯಾಗಿ ನಡೆಯಬಹುದು, ಓಡಾಡಬಹುದು. ಎಲ್ಲಿ ಆಗ್ತಾ ಇದೆ? ನಿಮ್ಮೆಲ್ಲರಿಗೂ ಕೂಡ ಬರೀ ಮೂಳೆಗಳಿವೆ, ಮಾಂಸಗಳಿಲ್ಲ. ಯಾಕೆ ಕಾರಣ? ಎಷ್ಟು ಗರ್ಭಿಣಿಯರು ಮಗುವನ್ನು ಎತ್ತಕ್ಕಾಗದೆ ಸಾಯ್ತಾ ಇದ್ದಾರೆ. ಎಷ್ಟು ಗರ್ಭಿಣಿಯವರಿಗೆ ಮೆಟರ್ನಿಟಿ ಹೋಮ್ಸ್ ಇದೆ, ಸರ್ಕಾರದವರು ಯಾಕೆ ಮಾಡಲಿಲ್ಲ? ಎಷ್ಟು ನಿಮ್ಮ ಮಕ್ಕಳು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಗ್ರಾಜ್ಯುಯೇಟ್ಸ್ ಆಗಿರೋರಿಗೆ ಉದ್ಯೋಗ ಯಾಕೆ ಸಿಗಲಿಲ್ಲ? ರಿಸರ್ವೇಶನ್ ಅಂತಕ್ಕಂಥದ್ದು ಬರೀ 10 ವರ್ಷಕ್ಕೆ ಮಾತ್ರ ಅಂಬೇಡ್ಕರ್ ಅವರು ಹೇಳಿದ್ರು. 47ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ 16ರಲ್ಲಿ ರಿಸರ್ವೇಶನ್ ನಿಮಗೆ ಕೊಡ್ತಾ ಇದ್ದಾರೆ ಅಂತೇಳಿ ಮೇಲ್ವರ್ಗದ ಜನಾಂಗ ಜಾತಿಯವರು ಅದನ್ನು ವಿರೋಧಿಸ್ತಾರೆ. ಯಾಕೆ ವಿರೋಧಿಸಿದವರು? ಇಲ್ಲಿ ಏನ್ ಸಂಬಂಧ? ನೀನ್ ಯಾರು ಕೇಳಕ್ಕೆ? ನೀವೆಲ್ಲ ಈ ದೇಶದ ಪ್ರಜೆಗಳಲ್ವಾ? ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಡವಾ? ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗುವುದು ಬೇಡವಾ? ಅದೇನೇ ಅಂಬೇಡ್ಕರ್ ಅವರು ಹೇಳಿದ್ದು. ಹಾಡಿನಲ್ಲಿ ಹೇಳಿದ್ರಲ್ಲ, ಭೀಮೋತ್ಸವ ಹಾಡಿನಲ್ಲಿ, ಅದರ ಅರ್ಥವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ, ಅದನ್ನೇ ಹೇಳಿರೋದು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನರಕ ಯಾತನೆ. ಅವರು ಎಷ್ಟು ಡಿಗ್ರಿಗಳು, ಎಷ್ಟು PhDಗಳು, ಎಷ್ಟು ಡಾಕ್ಟರ್ ಆಫ್ ಸೈನ್ಸ್ ಕೊಲಂಬಿಯಾದಲ್ಲಿ, ಲಂಡನ್ನಲ್ಲಿ, ಎಕನಾಮಿಕ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ. ಅದನ್ನ ನಿಮಗೆ ಹೇಳ್ಬೇಕಂದ್ರೆ 2 ತಾಸು ವಿಷಯ ನನ್ನ ಹತ್ರ ಇದೆ. ಅದೆಲ್ಲ ಹೇಳಿದ್ರೆ ನಿಮಗೆ ಅಷ್ಟು ಗಮನಾರ್ಹವಾಗಿ ನಿಮ್ಮ ಅವಗಾಹನಕ್ಕೆ ಹೋಗುವುದಿಲ್ಲ. ಅದನ್ನ ನಗ್ನ ಸತ್ಯಗಳ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿ ನನ್ನ ಭಾಷಣದಲ್ಲಿ ನಾನು ಬರ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಇನ್ನು 10 ನಿಮಿಷ ಮಾತ್ರ ಸಮಯ ಇದೆ. ನಾನು ನಿರ್ಗಮಿಸಬೇಕಾಗುತ್ತೆ. ಬಂಧುಗಳೇ, ನನ್ನ ಕಳಕಳಿಯ ಮನವಿ ನಿಮಗೆ ಅಲ್ಲ, ಸಮಾಜದ ಎಲ್ಲಾ ವರ್ಗದ ಜನರಿಗೆ ನನ್ನ ಕಳಕಳಿಯ ಮನವಿ. ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಜನ, ಹಿಂದುಳಿಯೇ ಇದ್ದಾರೆ. ಅಂದ್ರೆ ಪ್ರಸ್ತಾವನೆಯಲ್ಲಿ ನಮೂದಿಸತಕ್ಕಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಈ ದೇಶದ ಸಮಸ್ತ ಜನರಿಗೆ, ಸಮಸ್ತ ಜನರಂದ್ರೆ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಉಪಜಾತಿ, ಎಲ್ಲ ಮತೀಯ ಜನರಿಗೆ ಸಮಾನವಾದ ಅವಕಾಶ. ಎಲ್ಲಿ ನಿಮ್ಗೆ ಅವಕಾಶ? ಎಲ್ಲಿ ನಿಮ್ಗೆ ಭೂಮಿ? ಎಲ್ಲಿ ನಿಮ್ಗೆ ಭೂಮಿ ಕೊಟ್ಟರೆ ಎಷ್ಟು ಕೊಳವೆ ಬಾವಿಗಳು, ವಿದ್ಯುತ್ ಶಕ್ತಿ ಸರಬರಾಜಲ್ಲಿ ನೀವು ಬೆಳೆ ಬೆಳೆಯುವುದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಹಣ ಎಲ್ಲಿ? ಯಾವ ಬ್ಯಾಂಕ್ನವನು ನಿಮಗೆ ಸೂರಿಟಿ ಇಲ್ದೇನೆ ಹಣ ಕೊಡ್ತಿದ್ದಾನೆ? ಯಾಕೆ ಕೊಡಕ್ಕೆ ಆಗ್ತಾ ಇಲ್ಲ? ಕೊಡಿ ಅಂತ ಹೇಳಿ ಸರ್ಕಾರಗಳು ಯಾಕೆ ಹೇಳ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಾಗ ನಿಮ್ಮಲ್ಲಿ ಹಣ ಕೊರತೆ ಇದ್ರೆ
ಯಾಕೆ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಿಮ್ಮ ಮಕ್ಕಳಿಗೆ ಓದುವುದಕ್ಕೆ ಸಹಾಯ ಮಾಡೋದಿಲ್ಲ? ಧನ ಸಹಾಯ. ಭೂಮಿ ಇಲ್ಲ, ಓದುವುದಕ್ಕೆ ಆರ್ಥಿಕ ಸಹಾಯ ಇಲ್ಲ, ಓದಿದವರಿಗೆ ಉದ್ಯೋಗವಿಲ್ಲ. ಅಂದ್ರೆ ಸಾಮಾಜಿಕ ಹರಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ನ್ಯಾಯ. ಯಾವ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಸಾಂಸ್ಕೃತಿಕ ನ್ಯಾಯ, ರಾಜಕೀಯ ನ್ಯಾಯ. ಎಲ್ಲಿದೆ ನಿಮಗೆ ಸಾಮಾಜಿಕ ನ್ಯಾಯ? ಯಾರು ನೀವು ಯಾಕೆ ಬೇರೆ ವರ್ಗದ ಜಾತಿಯ ಜನರ ಮನೆಗಳಿಗೆ ನೀವು ಹೋಗ್ತಾ ಇಲ್ಲ? ಯಾರು ನಿಮ್ಮಲ್ಲಿ ಬೆರೆಯುವುದಿಲ್ಲ ಯಾಕೆ? ನಿಮ್ಮನ್ನು ಮುಟ್ಟುವುದಿಲ್ಲ ಯಾಕೆ? ಎಷ್ಟು ಕೇಸುಗಳು 17ನೇ ಅನುಚ್ಛೇದದಲ್ಲಿ ನ್ಯಾಯಾಲಯಗಳಿವೆ, ಶಿಕ್ಷೆ ಕೊಟ್ಟಿದ್ದಾರೆ ನ್ಯಾಯಾಲಯಗಳು. ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಕೂಡ ಆ ಮನಸ್ಥಿತಿ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನೀವು. ಸಂವಿಧಾನದಲ್ಲಿ ಅನ್ಟಚಬಿಲಿಟಿ ಇರಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡ್ತೀರಿ. ಕೇಸ್ಗಳು ಮೊಕದ್ದಮೆ ಹಾಕಿದ್ರೆ ಸಾಕ್ಷಿ ಪುರಾವೆಗಳಿಲ್ಲ ಅಂತೇಳಿ ಕೇಸುಗಳನ್ನು ಹೊಡೆದು ಹಾಕ್ತೀರಿ. ಅಷ್ಟೇ ಅಲ್ಲ, ಹರಿಜನ ಗಿರಿಜನರಿಗೆ ಭೂಮಿ ಹಂಚಿಕೆ ಕಂದಾಯ ಅಧಿಕಾರಿಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಎಷ್ಟು ಪಟ್ಟಾಗಳು ಕೊಟ್ಟಿದ್ದೀರಿ? ಕೃಷಿ ಮಾಡ್ತಕ್ಕಂಥದ್ದು ನಿಮ್ಮ ಹಕ್ಕು, ಆ ಜನ್ಮ ಹಕ್ಕು. ನಿಮ್ಗೆ ಯಾಕೆ ಕೊಡಲಿಲ್ಲ? ರಿಸರ್ವೇಶನ್ ಇದೆ ಕಂದಾಯ ಕಾನೂನಿನ ನಿಯಮಗಳಲ್ಲಿ, ಅದ್ಯಾಕೆ ಅನುಷ್ಠಾನಕ್ಕೆ ತಪ್ಪಿಲ್ಲ? ಅನುಷ್ಠಾನಕ್ಕೆ ತನ್ನಿ ಅಂತೇಳಿ ನಿಮ್ಮ ಪ್ರತಿನಿಧಿ ಅಲ್ಲಿ ತಹಶೀಲ್ದಾರು ಡೆಪ್ಯೂಟಿ ಕಮಿಷನರ್ಗೆ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ? ನೀವು ಉದ್ಧಾರ ಆದರೆ ಇವರ ಬೇಳೆ ಬೇಯುವುದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅಂತಹವರ ಬೇಳೆಯನ್ನು ಬೇಯಿಸದೇ ಇರ್ತಕ್ಕಂಥ ಕೆಲಸವನ್ನು ನೀವು ಇವತ್ತಿನ ದಿವಸದಿಂದ ಭೀಮೋತ್ಸವವನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡಿ ಅಂತ ಆಂಟಿ ಹಿಂದುಳಿದ ಜನ ಮತ್ತು ದಲಿತರ ವಿರುದ್ಧ ಇರ್ತಕ್ಕಂಥ ಪ್ರತಿನಿಧಿಗಳು ನಿಮಗೆ ಬೇಡ ಅಂತ ಹೇಳಿ ನೀವು ದೀಕ್ಷೆಯನ್ನು ಪಡೆಯಬೇಕಾಗಿದೆ. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ, ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಿದ್ದೀನಿ ನಾನು. ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ, ಸಾಮಾಜಿಕ ನ್ಯಾಯ ದೊರಕಲಿಲ್ಲ, ಆರ್ಥಿಕ ನ್ಯಾಯ ಸಿಕ್ಕಲಿಲ್ಲ, ನಿಮ್ಮ ಮೇಲೆ ಶೋಷಣೆ, ಕಷ್ಟಪಡ್ತೀರಿ, ಕೆಲಸ ಮಾಡ್ತೀರಿ, ಆದರೆ ನಿಮಗೆ ಸಾಮಾಜಿಕ ನ್ಯಾಯ ಇಲ್ಲ, ಆರ್ಥಿಕ ನ್ಯಾಯ ಸಿಗ್ತಾ ಇಲ್ಲ. ಆದ್ದರಿಂದಲೇ ಗ್ರಾಮೀಣ ಪ್ರದೇಶದಲ್ಲಿ 1, 2, 3 1 ಲಕ್ಷ ರೂಪಾಯಿ ಸರ್ಕಾರದವರು ಘೋಷಿಸಿ ಸ್ವಲ್ಪ ಟಾಯ್ಲೆಟ್ ಕೂಡ ಆಗದೆ ಇರ್ತಕ್ಕಂಥ ಮನೆಗಳನ್ನು ಕಟ್ಕೊಳ್ಳೋಕ್ಕಾಗಿದೆ. ಮಿಕ್ಕಿದವರೆಲ್ಲರೂ ಕೂಡ ಗುಡಿಸಲುಗಳಲ್ಲಿದ್ದಾರೆ, ಶೌಚಾಲಯಗಳಿಲ್ಲ, ಸ್ನಾನದ ರೂಮುಗಳಿಲ್ಲ, ಓದುವ ಕೊಠಡಿಗಳಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಕೆಲಸ ಮಾಡೋನಿಗೆ ಸರಿಯಾದ ಸಮ ವೇತನ ಕೊಡುತ್ತೆ ಇರ್ತಕ್ಕಂಥ ವಾಸ್ತವ ಸ್ಥಿತಿ, ನಗ್ನ ಸತ್ಯ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಬೇಕೇ? ಇದು ಮುಂದುವರಿಸಬೇಕೆಯೇ? ಇದು ಮುಂದುವರಿಸಿದರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದ್ರಲ್ಲಿ ಅರ್ಥವಿದೆಯೇ? ನೀವು ಎಲ್ಲರೂ ಕೂಡ ಸಂಘಟಿತರಾಗಬೇಕಾಗಿದೆ. ಇವತ್ತು ಸಂಘಟಿತರಾಗಿ ಶೋಷಣೆ ವಿರುದ್ಧ, ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿದೆ. ನನಗೆ ಮೊನ್ನೆ ಒಬ್ಬ ಲಾಯರು ಮತ್ತು ಇನ್ನೊಬ್ಬರು ಬಂದಿದ್ರು. PTCL ಕಾಯ್ದೆಯಲ್ಲಿ ನೀವು ನಾನು ಬರೆದಿರ್ತಕ್ಕಂಥ ತೀರ್ಪುಗಳು ಅನುಷ್ಠಾನಕ್ಕೆ ತಂದಿಲ್ಲ. ಸುಪ್ರೀಂ ಕೋರ್ಟ್ನವರು ತದ್ವಿರುದ್ಧವಾಗಿ ನ್ಯಾಯ ತೀರ್ಪನ್ನು ನೀಡಿದ್ದಾರೆ, ಕಾಲಮಿತಿ ಇದೆ ಅಂತ. ಸುಪ್ರೀಂ ಕೋರ್ಟ್ ತೀರ್ಪು ತಪ್ಪು ತೀರ್ಪು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಬೇಜವಾಬ್ದಾರಿಯಾಗಿರ್ತಕ್ಕಂಥ ತೀರ್ಪನ್ನು ನೀಡಿರೋದು 2018ರಲ್ಲಿ ಸುಪ್ರೀಂ ಕೋರ್ಟ್ನವರು. PTCL ಕಾಯ್ದೆಯಲ್ಲಿ ಕಾಲಮಿತಿನೇ ಇಲ್ಲ. ಸೆಕ್ಷನ್ 6 ಮತ್ತು 5 ಮತ್ತು 4 ಓದಿದಾಗ ಮತ್ತು 11ನೇ ಕಲಮನ್ನು ಓದಿದಾಗ ಅರ್ಥ ಆಗ್ತದೆ. ಸೇಲ್ ಟ್ರಾನ್ಸಾಕ್ಷನ್ಸ್ 100 ರೂಪಾಯಿಗೆ 1 ಎಕರೆ, ಜೀತಾಳುಗಳಿಂದ ಬಳಸ್ಕೊಂಡಿರ್ತಕ್ಕಂಥ ಸೇಲ್ ಡೀಡ್ಸು ಅದನ್ನೆಲ್ಲ ರದ್ದು ಮಾಡಬೇಕು. ಯಾಕಂತ ಹೇಳಿದ್ರೆ ಗ್ರಾಂಟ್ ಕಂಡೀಷನ್ಗೆ ವಿರೋಧವಾಗಿದೆ. ದೀನ ದಲಿತರು, ಈ ಸಮುದಾಯದ ಪ್ರಜೆಗಳು, ಪ್ರಮುಖ ಪಾತ್ರವನ್ನ ಶ್ರಮಿಸ್ತಕ್ಕಂತಹ ಜನ, ಬೇರೆ ಸಮುದಾಯ ಜನರಿಗೆ ನೆರವು ನೀಡ್ತಕ್ಕಂತಹ ಜನ,
ಅವ್ರಿಗೂ ಭೂಮಿ ಬೇಕು, ಅವರ ಮಕ್ಕಳ ಏಳಿಗೆ ಆಗಬೇಕು, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಅವರ ಮಕ್ಕಳಿಗೆ ಉದ್ಯೋಗ ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಶಾಸನಸಭೆಯವರು 78ನೇ ಇಸ್ವಿಯಲ್ಲಿ ಕಾಯ್ದೆಯನ್ನು ಮಾಡಿದರು. 78ರಿಂದ 50 ವರ್ಷಗಳ ಮೇಲೆ ಆ ಕಾಯ್ದೆ ಅನುಷ್ಠಾನಕ್ಕೆ ಸ್ವಲ್ಪ ಅಣ್ಣ ತಮ್ಮಂದಿರಿಬ್ಬರು ಕೂಡ ಮಾತಾಡ್ತಾ ಇದ್ರು. ನಾನು ನಮ್ಮ ಭಾಗದಲ್ಲಿ ಜನ ಎಲ್ಲ ಮಾತಾಡ್ತಾ ಇದ್ರು, MUJ ಕಾಲೇಜ್ ಖರೀದಿ ಮಾಡ್ಬಿಟ್ಟವ್ರಂತೆ ಅಂತ. ನಾನು ಹೌದು ನೋಡೋಣ ಇರ್ರಿ ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ನಮ್ಮ ಅರವಿಂದ್ ಲಿಂಬಾವಳಿ ಆಫೀಸಲ್ಲಿ ನಾನು ಫೋನ್ ಮಾಡಿ ಕೇಳಿದೆ, ಸರ್ ಈ ತರ ಏನೋ ನಡೀತಾ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಅಂತ. ಅವರು ನನ್ನ ಅರವಿಂದ್ ಲಿಂಬಾವಳಿ ಆಫೀಸಿಂದ ನನಗೆ ಹೇಳಿದ್ರು, ಖರೀದಿ ಮಾಡ್ಲಿಕ್ಕೆ ಹೊರಟಿರೋದು ನಿಜ, ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ನಿಜ. ಹಾಗಾಗಿ ಇನ್ನೂ ವ್ಯಾಪಾರ ರೇಟ್ಗಳು ಇವ್ರಿಗೂ ಅವ್ರಿಗೆ ಕುದುರಲಿಲ್ಲ, ಅದು ಇನ್ನೂ ಹಂಗೆ ಇದೆ ಅಂತ ಹೇಳಿದ್ರು. ಆಗ ಇವ್ರೇನ್ ಮಾಡಿದ್ರು, ಅಲ್ಲಿ ಖರೀದಿ ಮಾಡಿ ಕಾಯ್ತಾ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಸ್ವಾಮೀಜಿನ ಕರ್ಕೊಂಡ್ಬಂದು ಸ್ವಾಮೀಜಿ ಟ್ರಸ್ಟ್ ಹೆಸರಲ್ಲಿ 16 ಎಕರೆ ನಮಗೆ ಬೇಕು, 16 ಎಕರೆ ಬೇಕು ಇದಕ್ಕೆ ಯಾರೋ. ಆಮೇಲೆ ಇವರು ಒಂದು ಮಂತ್ರಿಗಳೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವೊಂದು ಖಾಸಗಿ ಮೆಡಿಕಲ್ ಕಾಲೇಜನ್ನ ಮಾಡ್ತೇನೆ, ಸಿಂಗಪೂರ್ ಇಂದ ಯಾರೋ 300 ಕೋಟಿ ಬಂಡವಾಳ ಹಾಕ್ತಾರೆ ಅಂತ. 300 ಕೋಟಿ ಬಂಡವಾಳ ಸಿಂಗಪೂರ್ನವ್ರದಲ್ಲ, ಇವರು ಬ್ರದರ್ಸ್ ಇಬ್ಬರದು. ಇಲ್ಲಿ ಮಂತ್ರಿ ಆದ್ಮೇಲೆ 3 ವರ್ಷಗಳಲ್ಲಿ ಲೂಟಿ ಹೊಡೆದಿರಲ್ಲ, ಈ ಲೂಟಿಯನ್ನ ಇಲ್ಲಿ ಕ್ಷೇತ್ರದಲ್ಲಿ ಸ್ವಾಮೀಜಿಗಳನ್ನು ಮುಂದೆ ಇಟ್ಕೊಂಡು ನೀವು 16 ಎಕರೆ ಮಂಜೂರು ಮಾಡಿಸ್ಕೊಂಡು ನೀವು 300 ಕೋಟಿ ಬಂಡವಾಳ ಹಾಕೋದು, ಇದು ಸಿಂಗಪೂರ್ನವರಲ್ಲ, ಇದು ಬ್ರದರ್ಸ್ ದುಡ್ಡು. ಎಲ್ಲಿಂದ ಬಂತು ದುಡ್ಡು ನಿಮ್ಗೆ 300 ಕೋಟಿ? ಈ ನೀವು ಮಂತ್ರಿ ಆದ್ಮೇಲೆ ಲೂಟಿ ಹೊಡೆದಿರ್ತಕ್ಕಂಥದ್ದು, ನೀವು ಲೂಟಿ ಹೊಡೆದಿರ್ತಕ್ಕಂಥದ್ದು. ಇವತ್ತು ನಿಮಗೆ ಬಲಾಢ್ರಿಗೊಂದು ಬಡವರಿಗೊಂದು ಕಾನೂನು. ಆದ್ರೆ ನೀವು ಒಂದು ವಾರದಲ್ಲಿ ಯಾರೋ ಒಂದು ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್, ಡೆಪ್ಟಿ ತಹಸೀಲ್ದಾರ್ ರಿಪೋರ್ಟ್, ತಹಸೀಲ್ದಾರ್ ರಿಪೋರ್ಟ್, SC ರಿಪೋರ್ಟ್, DC ರಿಪೋರ್ಟ್ 10 ದಿವಸಕ್ಕೆ ಕ್ಯಾಬಿನೆಟ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು 10 ದಿವಸಕ್ಕೆ ಮಾಡ್ತಕ್ಕಂಥವ್ರು ಬಡವರದ್ದು ಯಾರಾದ್ರೂ ಅರ್ಜಿ ಕೊಟ್ರೆ ಎಷ್ಟೆಷ್ಟು ವರ್ಷ ನಿಮಗೆ ಕರೀತಾ ಇರ್ತದೆ ನಿಮ್ಮ ತಾಲೂಕ್ ಕಚೇರಿಯಲ್ಲಿ, ನಿಮ್ಮ AC ಕಚೇರಿಯಲ್ಲಿ, ನಿಮ್ಮ DC ಕಚೇರಿಯಲ್ಲಿ. ನಿಮಗೆ ಮಾನ ಮರ್ಯಾದೆಯಿಲ್ವಾ? ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳು, ನೀವು ಗುಲಾಮರಾಗಿ ಕೆಲಸ ಮಾಡಬೇಡಿ, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸಾರ್ವಜನಿಕರು ಕಟ್ಟಂತ ತೆರಿಗೆಗಳಿಂದ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಾದ್ರೂ ನೀವು ಬುದ್ಧಿ ಕಲಿಬೇಕು, ಇಲ್ಲ ಅಂದ್ರೆ ನಾವು ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೇನೆ. ಇವತ್ತು ಹೆಚ್ಚು ಮಾತನಾಡೋ ಸಮಯ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಇನ್ನೂ ನಮ್ಮ ಹರಿರಾಮ್ ಅವರು ಮತ್ತು ಗೋಪಿ ಅಣ್ಣವರು, ಸಮದ್ ಖಾನ್ ಅವರು ಇನ್ನೂ ಬಹಳಷ್ಟು ಮಾತನಾಡೋರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೇನೆ. ಈ ಭೂಗಳ್ಳರ ಪಟ್ಟ ನಿಮ್ಮ ಶತಮಾನಗಳಲ್ಲಿ ಕೂಡ ಇದು ನಿಮ್ಗೆ ಕಳಿಸೋದಿಲ್ಲ. ಭೂಗಳ್ಳರು 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 ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳ್ತೇನೆ. ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದ್ದೇನೆ, ನಾನು ಇವತ್ತು ರಾಹುಲ್ ಗಾಂಧಿಗೂ ಕೂಡ ಇವರು ದರಂದಾರಿ ಕೆಲಸಗಳನ್ನ, ಇಲ್ಲಿ 1000 ಕೋಟಿ ಆಸ್ತಿಗಳ ಸರ್ಕಾರಿ ಆಸ್ತಿಗಳನ್ನ ಕಬ್ಜಾ ಮಾಡಿರ್ತಕ್ಕಂಥದ್ದ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮೇಲ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ತಗೊಂಡಿದ್ದೇನೆ. ಅಲ್ಲಿಗೂ ಕೂಡ ಮೇಲ್ ಮಾಡ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇಷ್ಟು 1000 ಕೋಟಿ ಸರ್ಕಾರಿ ಆಸ್ತಿಗಳನ್ನ ಹಾಕೊಂಡಿದ್ರೆ ಕೂಡ ಇವತ್ತು ನೀವು ಇನ್ನೂ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿದ್ದೀರಲ್ಲ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅಂತ ಅವ್ರನ್ನೂ ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿವರಗಳಿದ್ದಾವೆ. ಇವತ್ತು DC ಇಟ್ಕೊಂಡು ನೀವು ಸಸ್ಪೆಂಡ್ ಮಾಡೋದು ಮತ್ತು ಆ ವ್ಯಕ್ತಿಗಳಿಗೆ 10 ಲಕ್ಷ ಕೊಡು, 15 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡೋದು. 10 ಲಕ್ಷ ಕೊಡಿ, 15 ಲಕ್ಷ ಕೊಡಿ. ಇವತ್ತು ನೀವು ಜಿಲ್ಲೆಯಲ್ಲಿ ಏನೇನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿದೆ. ನೀವು JCBಗಳು, ಸರ್ಕಾರಿ JCBಗಳನ್ನ ಬಳಸ್ಕೊಂಡು ನೀವು ಖಾಸಗಿಯವರ JCBಗಳು ಅಂತ ಹೇಳಿ ಬಿಲ್ ಮಾಡ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೇನೆ. ನಾನು ನೋಡ್ತೀನಿ, ಇನ್ನೂ ಹೆಚ್ಚಿನ ವಿಚಾರಗಳು ತಗೊಂಡ್ ಬರ್ತೇನೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇವತ್ತಿಗೆ ನಿಲ್ಲಿಸ್ತೇನೆ. ಇವತ್ತು ಬೆಳಗ್ಗೆಯಿಂದ ವಾಲ್ಮೀಕಿ ವೃತ್ತದಿಂದ ಇಲ್ಲಿವರೆಗೂ ಕೂಡ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ನೀವು ರ್ಯಾಲಿ ಬಂದು ಇಲ್ಲಿ ಸಭಾಂಗಣದಲ್ಲಿ ಸೇರಿ ಇಲ್ಲಿ ಕೂಡ ಯಶಸ್ವಿಯಾಗಿ 4 ಗಂಟೆ ಆದ್ರೂ ಕೂಡ ಜನ ಎಲ್ಲರೂ ಕೂಡ ಕುಂತಿದ್ದೀರಾ. ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ.